ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಾವು ಸ್ವಾಗತ ಕಾರ್ಯಕ್ರಮ ಅಥವಾ ವಂದನಾರ್ಪಣಾ ಕಾರ್ಯಕ್ರಮ ಹಾಗೆಯೇ ಗುರುವಂದನಾ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯ ಕವನಗಳನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕವನಗಳು ಮುಖ್ಯವಾಗಿ ಪ್ರಕೃತಿಯ ಬಗ್ಗೆ ಹಾಗೆಯೇ ನಾಡಿನ ವೈಭವದ ಬಗ್ಗೆ ಸಂಪೂರ್ಣವಾದ ವರ್ಣನೆಯನ್ನು ತಮ್ಮ ಪದಪುಂಜದಲ್ಲಿ ಇಟ್ಕೊಂಡಿದ್ದಾವೆ ಅಂತಲೇ ಹೇಳ್ಬೋದು. ಮತ್ತೆ ಯಾಕೆ ಲೇಟು, ವಿಡಿಯೋನ ಶುರು ಮಾಡೋಣವಾ? ಮೊದಲನೇದಾಗಿ, ಉಸಿರ ಕಣಕಣದಲ್ಲೂ ಹಸಿರ ಕೊಡುಗೆ, ನೇಸರನ ಮುಂಜಾನೆಯಲ್ಲಿ ಬಾನಾಡಿಗಳ ಚಲನೆ, ಮಳೆಯು ಧಾರಾಕಾರವಾಗಿ ಸುರಿದು ಇಳೆತಂಪಿನಲ್ಲಿ ಚಿಲಿಪಿಲಿ ಎಂದು ಕಲರವ ಮಾಡುವ ಹಕ್ಕಿಗಳ ಗುಂಪು. ಇಂತಹ ರಮಣೀಯವಾದ ಸುಂದರ ಮುಂಜಾನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಎರಡನೇ ಕವನ, ರವಿಯ ತೇಜ ಕಿರಣಗಳು ಭುವಿಯ ಚುಂಬಿಸಲು ಒಲವ ದಿಬ್ಬಣಕ್ಕೆ ಮೆರುಗು ನೀಡುತ್ತೆಯೇ ಅಂಬರನ ಆಲಿಂಗನವು, ಅನ್ಯೋನ್ಯ ಅಲಂಕಾರಕ್ಕೆ ಉತ್ತೇಜಿಸುತ್ತಿದೆ ಇಬ್ಬನಿಯ ಸಾಲು ಸಾಲು, ಹೊನ್ನ ಹೊದಿಕೆಯ ಒದ್ದು ಧರೆಗಿಳಿಯುತ್ತಿಹದು ಗಮ್ಯವಾದ ಸ್ವಪ್ನ ಕುಂಚದಲ್ಲಿ. ಭುವಿಗೆ ಬಾನಿನ ಸಾಂಗತ್ಯ ದೊರಕುವಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ. ಇನ್ನು ಮೂರನೇ ಕವನ, ಮನಸ್ಸನ್ನು ಸಂಪೂರ್ಣವಾಗಿ ಅರಿತಂತಹ ಸ್ನೇಹವದು, ಹೃದಯದ ಭಾವನೆಯನ್ನು ಅರ್ಥ ಮಾಡಿಕೊಂಡಂತಹ ಸ್ನೇಹವದು, ಬದುಕಿನಲ್ಲಿ ಭರವಸೆಯ ತುಂಬಿದ ಸ್ನೇಹವದು, ಕಷ್ಟದಲ್ಲಿ ಕೈ ಜೋಡಿಸಿದ ಕರುಣೆಯ ಸ್ನೇಹವದು, ಎಂದು ಮರೆಯಲಾಗದ ಪವಿತ್ರ ಬಂಧನವಿದು, ಈ ಸ್ನೇಹಕ್ಕೆ ಬೆಲೆ ಕಟ್ಟಲಾಗದ್ದು. ಈ ನೆನಪಿನ ಬುತ್ತಿಯಲ್ಲಿ ಮತ್ತೊಂದು ತುತ್ತು ಸೇರುವ ಸಮಯ ನಮ್ಮ ಈ ಗೆಳೆತನದ ಸಮಾಗಮ. ಇಂದಿನ ಗೆಳೆತನದ ಸಮಾಗಮಕ್ಕೆ ಆಗಮಿಸಿರುವ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಾಲ್ಕನೇ ಕವನ, ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ, ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಥವಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತ ನೀವು ಹೇಳ್ಬೋದು. ಇನ್ನು ಐದನೇ ಕವನ, ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ, ಎಂದಿಗೂ ಮಾಸಿ ಹೋಗದ ಪವಿತ್ರವಾದ ಸಂಬಂಧ ನಮ್ಮ ಸ್ನೇಹ. ಈ ಒಂದು ಗೆಳೆತನದ ಸಮಾಗಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಆರನೇ ಕವನ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಬಂದು ಶಾಶ್ವತವಾಗಿ ಉಳಿಯುವ ಒಂದು ಸುಂದರ ಸಂಬಂಧ ಅಂದರೆ ಅದು ಸ್ನೇಹ ಅಂತಲೇ ಹೇಳ್ಬೋದು. ಇಂದು ನಮ್ಮ ಕಾಲೇಜಿನ ಅಥವಾ ಶಾಲೆಯ ದಾಖಲಾತಿಯ ಪ್ರಕಾರ ನಾವೆಲ್ಲರೂ ವಿದಾಯ ಹೇಳುವ ಸಮಯ ನಮ್ಮ ಈ ಒಂದು ಬೀಳ್ಕೊಡುಗೆಯ ಸಮಾರಂಭ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏಳನೇ ಕೊಟೇಶನ್, ದೇವಲೋಕ ಮರ್ತ್ಯಲೋಕ ಎಂಬುವುದು ಬೇರಿಲ್ಲ ಕಾಣಿರಣ್ಣ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಜಗಜ್ಯೋತಿ ಬಸವಣ್ಣನವರ ವಚನವನ್ನು ಎನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆರಂಭಿಸೋಣ. ಇನ್ನು ಎಂಟನೇ ಕವನ, ಸಮಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪು, ಕೆಲವೊಮ್ಮೆ ನಗುವಿನಲ್ಲಿ ಪುಟಿದೆದ್ದರೆ ಕೆಲವೊಮ್ಮೆ ಅಶ್ರುವಿನ ಕಾಲಚಕ್ರದ ಹೆಜ್ಜೆಯೊಂದಿಗೆ ಅನುಭವದಿಂದ ಪೋಣಿಸಿದ ನೆನಪು. ಇಂತಹ ಸುಂದರ ನೆನಪಿನ ಬುತ್ತಿಯನ್ನು ಉಣಬಡಿಸುವ ಸಮಯ ನಮ್ಮ ಈ ಗೆಳೆತನದ ಸಮಾಗಮ. ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದನ್ನು ನೀವು ಸ್ವಾಗತ ಕಾರ್ಯಕ್ರಮದಲ್ಲಿ ಆದರೂ ಬಳಸ್ಬೋದು ಅಥವಾ ವಂದನಾರ್ಪಣೆಗೂ ಕೂಡ ಬಳಸ್ಬೋದು. ಇನ್ನು ಒಂಬತ್ತನೇ ಕವನ, ಮಕ್ಕಳ ಆಟ ಚಂದ ಬಾಲ್ಯದ ನೆನಪೇ ಅಂದ, ಮಕ್ಕಳ ಆಟ ಚಂದ ಬಾಲ್ಯದ ನೆನಪೇ ಅಂದ, ಹಗಲಿರುಳು ಎನ್ನದೆ ಆಡುವೆವು ಆಟ, ಓದು ಎಂದರೆ ಅಲ್ಲಿಂದಲೇ ಓಟ, ಓದು ಎಂದರೆ ಅಲ್ಲಿಂದಲೇ ಓಟ, ಓದಲು ಕುಳಿತರೆ ಶುರುವಾಗುವುದು ಆಟ, ಆಟದ ಜೊತೆಗೆ ಕಲಿಯಬೇಕು ಪಾಠ, ದೈಹಿಕವಾಗಿ ಉತ್ತಮ ಹೊರಾಂಗಣದ ಆಟ, ಮನಸ್ಸಿಗೆ ಹಿತ ಗೆಳೆಯರ ಒಡನಾಟ, ಏರ್ಪಡಿಸುವೆವು ಸ್ನೇಹಿತರ ಕೂಟ, ಬಾಲ್ಯವ ನೆನೆಯುತ್ತ ಸವಿಯೋಣ ನೆನಪಿನ ಬುತ್ತಿಯ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇನ್ನು 10ನೇ ಕವನ, ಮುದ್ದು ಮಾಡುತ್ತಾ ಬುದ್ಧಿ ಹೇಳುತ್ತಾ ತಪ್ಪುಗಳನ್ನು ತಿದ್ದುವರು ಶಿಕ್ಷಕರು. ಮುದ್ದು ಮಾಡುತ್ತಾ ಬುದ್ಧಿ ಹೇಳುತ್ತಾ ತಪ್ಪುಗಳನ್ನು ತಿದ್ದುವರು ಶಿಕ್ಷಕರು. ಪಾಠದಲ್ಲೇ ನೀತಿಯನ್ನು ಹೇಳುವರು, ನಮ್ಮ ವ್ಯಕ್ತಿತ್ವವನ್ನು ಬೆಳಗಿಹರು. ಕೈ ಹಿಡಿದು ಜ್ಞಾನಧಾರೆಯ ಹರಿಸಿಹರು, ತಂದೆ ತಾಯಿಗಿಂತ ಮಿಗಿಲಿವರು. ಗುರುವಾಗಿ ನಮ್ಮನ್ನು ಸಲಹುವವರು, ಅಕ್ಷರ ದಾಸೋಹವನ್ನು ಉಣಬಡಿಸುವವರು. ತಾಯೇ ಶಾರದಾಂಬೆಯನ್ನು ಭಜಿಸುತ್ತಾ ಜ್ಞಾನ ದೀವಿಗೆಯನ್ನು ಬೆಳಗುವವರು. ಇಂತಹ ಗುರುಗಳಿಗೆ ನಮ್ಮ ಕಡೆಯಿಂದ ಈಗ ಗುರುವಂದನಾ ಕಾರ್ಯಕ್ರಮ. ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು, ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.